ನನ್ನ ಅಸಿಸ್ಟೆಂಟ್ ಕೂಡ ಒಬ್ಳಿದ್ಲು ಗೌರಿ ಅಂತ. ಅವಳಿಗೆ ಇಷ್ಟು ದೊಡ್ಡ ಹರ್ನಿಯಾ ಆಗಿತ್ತು. ಆ ಹರ್ನಿಯಾ ಆದಾಗ ಅವರಿಗೆ ಡಾಕ್ಟರ್ ಹೇಳಿದ್ರು ಅವಳು ಹಾರ್ಟ್ ಪೇಷಂಟ್ ಈಗ ಸದ್ಯಕ್ಕೆ ನಿಮಗೆ ಆಪರೇಷನ್ ಮಾಡಲಿಕ್ಕೆ ಆಗೋದಿಲ್ಲ, ಒಂದು 3 ಮಂತ್ಸ್ ನೀವು ಮೆಡಿಸಿನ್ ತಗೊಳ್ಬೇಕು, ಆ 3 ಮಂತ್ಸ್ ಮೆಡಿಸಿನ್ ತಗೊಂಡ್ರ ಮೇಲೆ ಮತ್ತೆ ನೋಡುವ ಅಂತೇಳಿ. ನಾನು ಹಾರ್ಟ್ ಪೇಷಂಟ್ ಆದರೂ ಕೂಡ ಅವಳು ಪ್ರತಿ ಮಂತಲ್ಲಿ ಅವಳಿಗೆ ಆಪರೇಷನ್ ಮಾಡಲಿಕ್ಕೆ ಸ್ವಲ್ಪ ಅಂಗವಿಕಲ ಅವಳು, ಅದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಎಡಬದಿ ಕೈ ಸ್ವಲ್ಪ ಗಿಡ್ಡೆ ಇರೋದ್ರಿಂದ ಈ ಭಾಗದಲ್ಲಿ ಆಪ್ರೇಷನ್ ಮಾಡಿದರೆ ಸಕ್ಸಸ್ ಆಗುತ್ತಾ ಇಲ್ಲ ಅನ್ನೋದು ಅವ ಭರವಸೆಯಲ್ಲಿ ಮಾಡಿರಲಿಲ್ಲ. ಆದರೂ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ಲು ಅವಳು ಇದುವರೆಗೆ. ನಾನು ಹಾರ್ಟ್ ಪೇಷಂಟ್ ಆದರೂ ಕೂಡ ದೇವರಲ್ಲಿ ಮೊರೆ ಇಡು, ಏನಾಗುತ್ತೋ ಅಂದರೆ ನಾವೊಂದು ಅಕ್ಕ ತಂಗಿ ಒಂದು ಫ್ಯಾಮಿಲಿ ಥರ ಇತ್ತು, ಅಷ್ಟು ಅವಳಿಗೂ ನನ್ನ ಮೇಲೆ ವಿಶ್ವಾಸ. ಏನೇ ಆಗಲಿ ಸ್ವಸ್ಥವನ್ನು ತಗೋ ನೀನು. ಇಷ್ಟು ದೊಡ್ಡ ಗಡ್ಡೆ, ಒಂದು 7 ಸಮಥಿಂಗ್ ಇತ್ತು MM, ಅಷ್ಟು ದೊಡ್ಡ ಗಡ್ಡೆ ಅವಳದು ಹರ್ನಿಯಾ ಗಡ್ಡೆ. ಅವಳಿಗೆ ಮೋಷನಲ್ಲಿ ಹೋಗಿದ್ದೀನಿ. ಈಗ ಬೇಕಾದ್ರೆ ನೀವು ರಿಪೋರ್ಟ್ ಬೇಕಾದ್ರೆ ನಾನು ಸೆಂಡ್ ಮಾಡ್ತೇನೆ ಗ್ರೂಪಿಗೆ. ಅಷ್ಟು ಕ್ಲಿಯರ್ ಆಗಿದೆ. ಯಾವುದೇ ದೇಹದಲ್ಲಿ ಗಡ್ಡೆಗಳು ಯಾರಿದೆ ನಮ್ಮಲ್ಲಿ ಮತ್ತೊಬ್ಬರಿಗಿತ್ತು. ಆ ಗಡ್ಡೆ ತುಂಬ ವರ್ಷ, ಒಂದು 9-10 ವರ್ಷದ ಮಗು ಇದ್ದಾಗ ಅವಳಿಗಿತ್ತು. ಮದುವೆ ಆದರೂ ಡೆಲಿವರಿ ಆದರೂ ಅದು ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ರಂತೆ, ಹೋಗಿಲ್ಲ. ಈಗ ಅವಳ ಅಲ್ಲಿ ಗಂಟು ಏನಿತ್ತು ಅದು ಪೂರ್ಣ ಸ್ವಸ್ಥದಲ್ಲಿ ಗುಣ ಆಗಿದೆ.